ದಬ್ಬಾಳಿಕೆಯಲ್ಲಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತದ ಮುಖ್ಯ ಮನುಷ್ಯರಾದ ಸರ್ದಾರ್ ವಲ್ಲಭಭಾಯಿ ಪಟೇಲರವರು ಒಂದು ದಿಟ್ಟ ನಿರ್ಧಾರದಿಂದ 1 ವರ್ಷಗಳ ನಿಜಾಮನ ಆಳ್ವಿಕೆಯನ್ನು ಕಂಡು ಅವರು 1 ವರ್ಷಗಳ ನಂತರ ಅದರ ಏನಪ್ಪಾ ಅಂದ್ರೆ ನಿಜಾಮನಿಗೆ ತನ್ನ ಸೈನಿಕವನ್ನು ತಂದು ತನ್ನ ಒಂದು ನಿಜಾಮನ ನಮ್ಮ ಭಾರತದಲ್ಲಿ ನೀವು ವಿಲೀನ ಆಗಬೇಕಂತ ಹೇಳಿ ಅವನಿಗೆ ನಿಜಾಮನಿಗೆ ತಮ್ಮ ಭಾರತ ಶೌರ್ಯ ಬಗ್ಗೆ ಒಂದು ಮಾಹಿತಿ ಕೊಟ್ಟಾಗ ಅವನು ನಮ್ಮ ಭಾರತ ದೇಶಕ್ಕೆ ಶರಣಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಒಂದು ಮುಕ್ತಿ ಮಾಡಿದಂಥ ದಿನ ಇವತ್ತಿನ ದಿವಸ. ನಮ್ಮೆಲ್ಲರಿಗೂ ಶುಭಾಶಯ ತಿಳಿಸುತ್ತೇನೆ ಮತ್ತೊಮ್ಮೆ. ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಸಂಘದ ಎಲ್ಲ ಗೌರವಾನ್ವಿತ ಹಿರಿಯ ವಕೀಲ ವೃಂದದಲ್ಲಿಯೂ ಸಹ ಭಾರತ್ ಮಾತಾ ಕಿ ಹೈದರಾಬಾದ್ ಮುಕ್ತಿ ಸಂಗ್ರಾಮ್ ಕಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಿ ಕಿ. ನಮ್ಮ ಭಾಗದ ನಿಜವಾದಂತಹ ಸ್ವಾತಂತ್ರ್ಯ ದಿನದ ಶುಭ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಗೌರವಾನ್ವಿತ ವಕೀಲರ ಸಂಘದ ಅಧ್ಯಕ್ಷರು ಧ್ವಜಾರೋಹಣವನ್ನ ಮಾಡಿದ್ರು. ಬಹುಶಃ ಹೇಗೆ 15ನೇ ಆಗಸ್ಟ್ ರಾಷ್ಟ್ರಕ್ಕೋಸ್ಕರ ಇದೆ, ಈಗ 26ನೇ ಜನವರಿಗೆ ನಾವು ಆಚರಣೆ ಮಾಡ್ತೇವೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗ ಅಂದ್ರೆ ಅವತ್ತು ನಿಜಾಮನ ಆಳ್ವಿಕೆಯಲ್ಲಿ ನಾವು ಭಾರತಕ್ಕೆ ಸೇರುವುದಿಲ್ಲ, ನಾವು ಪ್ರತ್ಯೇಕವಾಗಿ ಇರ್ತೀವಿ ಅನ್ನುವಂತಹ ಘೋಷಣೆಯನ್ನ ನಿಜಾಮ್ ಮಾಡಿದ್ರು. ಆ ಘೋಷಣೆಯನ್ನ ಪೂರ್ತಿ ಮಾಡೋಕ್ಕೋಸ್ಕರ ರಜಾಕಾರ್ ಅನ್ನುವಂತಹ ಸೇನೆ ರಚನೆ ಮಾಡಿ ಅದಕ್ಕೆ ಕಾಸಿಂ ರಜ್ವಿ ಅನ್ನುವಂತಹ ಒಬ್ಬ ಕೋಮುವಾದಿಯನ್ನ ಅದಕ್ಕೆ ಮುಖ್ಯಸ್ಥನನ್ನಾಗಿ ನಿಯುಕ್ತಿ ಮಾಡಿದರು. ಅವನ ಮುಖಾಂತರ ರಜಾಕಾರ ಸೇನೆಯ ಮುಖಾಂತರ ಈ ಭಾಗವನ್ನ ಯಾವುದೇ ಕಾರಣಕ್ಕೆ ಭಾರತಕ್ಕೆ ಬಿಟ್ಟು ಕೊಡಬಾರದು ಅನ್ನುವ ನಿಟ್ಟಿನಲ್ಲಿ ದೊಡ್ಡ ರಕ್ತಪಾತ ಸಂಭವಿಸಿತು. ಇಡೀ ದೇಶ 47ರಲ್ಲಿ ಸ್ವಾತಂತ್ರ್ಯ ಸಂಭ್ರಮಣೆ ಆಚರಣೆ ಮಾಡಬೇಕಾದ್ರೆ ಈ ಭಾಗದ ಜನ ಕತ್ತಲಲ್ಲಿ ಕಷ್ಟದಲ್ಲಿ ಯಾವ ಪರಿಸ್ಥಿತಿ ಭಾರತದಿಂದ ಬೇರೆಯಾದಂತಹ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆಯೋ ಅಂತಹ ಒಂದು ಸನ್ನಿವೇಶ ಇಲ್ಲಿ ಆಗುತ್ತೆ ಅನ್ನುವಂತಹ ಭಯದಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೂ ಕೂಡ ಇವತ್ತು ನಮ್ಮ ಹಿರಿಯರನ್ನ ಸ್ಮರಣೆ ಮಾಡಬೇಕು. ಆರ್ಯ ಸಮಾಜದ ಸ್ವಾಮಿ ರಾಮಾನಂದ ತೀರ್ಥರು, ಪಂಡಿತ್ ನರೇಂದ್ರ ಜಿ ಅವರು, ಈ ಭಾಗದ ಹಲವಾರು ಜನ ಕ್ರಾಂತಿಕಾರಿಗಳು, ಬೀದರ್ನಲ್ಲಿಯೂ ಕೂಡ ಅನೇಕ ಜನ ಹೆಸರು ಪ್ರತಿಪಾದನೆ ಮಾಡಬಹುದು. ಹಲವಾರು ಜನ ಕ್ರಾಂತಿಕಾರಿಗಳು ಯಾವತ್ತೂ ಕೂಡ ಈ ಭಾಗ ಪ್ರತ್ಯೇಕವಾಗಿ ಆಗಬಾರದು. ಒಂದು ಪೂರ್ವ ಆಗಿದೆ, ಒಂದು ಪಶ್ಚಿಮ ಆಗಿದೆ. ಅಕಸ್ಮಾತ್ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಜಾಗ ಇದೆ. ಅಂದ್ರೆ ಇವತ್ತಿನ ತೆಲಂಗಾಣ, ಇವತ್ತಿನ ಕಲ್ಯಾಣ ಕರ್ನಾಟಕ ಮತ್ತು ಇವತ್ತಿನ ಮರಾಠವಾಡ ಇದನ್ನ ಸೇರಿಸಿದ್ರೆ ಒಂದು ಇಷ್ಟು ದೊಡ್ಡ ಭಾಗ. ದಕ್ಷಿಣದಲ್ಲಿ ಇನ್ನೊಂದು ಪಾಕಿಸ್ತಾನ ಆಗ್ಬಿಟ್ರೆ ನಮ್ಮ ದೇಶಕ್ಕೆ, ನಮ್ಮ ದೇಶದ ಅಸ್ತಿತ್ವ ಇರುವುದಿಲ್ಲ ಅನ್ನುವಂತಹ ಒಂದು ಕಿಚ್ಚನ್ನ ತಗೊಂಡು ಕ್ರಾಂತಿಕಾರಿಗಳು ಹೋರಾಟವನ್ನು ಮಾಡಿದರು. ಅನೇಕ ಬಲಿದಾನಗಳು ಕೂಡ ಈ ಮಣ್ಣಿನಲ್ಲಿ ಆಗಿದೆ. ಅಂದ್ರೆ ಹೈದರಾಬಾದ್ ಹಿಡ್ಕೊಂಡು ಔರಂಗಾಬಾದ್ ತನಕ ಹಲವಾರು ಕ್ರಾಂತಿಕಾರಿಗಳು
ನಾನು ವಿಶೇಷವಾಗಿ ಈ ವರ್ಷ ಬೀದರ್ ಜೈಲ್ನಲ್ಲಿ ಹೋಗಿದ್ದೆ. ಬೀದರ್ ಜೈಲ್ನಲ್ಲಿ ಯಾವ ಜಾಗದಲ್ಲಿ ಭಾರತ ಸರ್ಕಾರ ಅವತ್ತಿನ ಭಾರತ ಸರ್ಕಾರ ಮತ್ತು ಕ್ರಾಂತಿಕಾರಿಗಳ ಕೊಂಡಿಯಾಗಿರುವಂತಹ ಭಾಯಿ ಶ್ಯಾಮಲಾಲ್ ಜಿ ಅವರ ಇಟ್ಟಿದಂತ ಜಾಗಕ್ಕೆ ನಾನು ಹೋಗಿದ್ದೆ. ಅಂದ್ರೆ ವರ್ಷಕ್ಕೆ ಅಲ್ಲಿ ಹಿಂದಿನ ಸಮಯದಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು. ಶ್ಯಾಮಲಾಲ್ ಮತ್ತು ಬನ್ಸಿಲಾಲ್ ಅನ್ನುವಂತ ಇಬ್ಬರು ಸಹೋದರರು ಅವತ್ತು ಕ್ರಾಂತಿಕಾರಿಗಳ ರೂವಾರಿಯಾಗಿ ಸಂದೇಶವನ್ನ ನೇರವಾಗಿ ಭಾರತ ಸರ್ಕಾರ ಮತ್ತು ಅಂದಿನ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಮುಟ್ಟಿಸುತ್ತಿದ್ದರು. ಅಂತಹ ಶ್ಯಾಮಲಾಲ್ ಅವರನ್ನ ಬಂಧನ ಮಾಡಿದಂತಹ ನಿಜಾಮ ಕೋಣೆ ಇದೆ, ಇವತ್ತು ಕೂಡ ನಾವು ನೋಡಬಹುದು. ಆ ಜೈಲಿನಲ್ಲಿ ಯಾತನೆಯನ್ನ ಕೊಟ್ಟು ಅವರಿಗೆ ಹಿಂಸೆಯನ್ನ ಕೊಟ್ಟು ಅವರ ಕೊಲೆಯನ್ನ ಮಾಡಿದರು. ಅಂದ್ರೆ ಹೇಳ್ತಾ ಇದ್ರು, ಅಲ್ಲಿನ ಒಬ್ಬ ಸಿಪಾಯಿ, ಅವನು ಮುಸ್ಲಿಂ ಸಿಪಾಯಿನೇ, ಅವನು ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ ಅವರನ್ನು ಕೊಲ್ಲಬೇಕಾದ್ರೆ ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ ಅವರ ಹಿಟ್ಟಿನಲ್ಲಿ ಗ್ಲಾಸ್ಗಳನ್ನ ಒಡೆದು ಚೂರ ಮಾಡಿ ಅವರಿಗೆ ರೊಟ್ಟಿಯನ್ನ ಕೊಡ್ತಿದ್ರು ಅವರು. ಈ ರೀತಿ ವಿಷವನ್ನ ಕೊಟ್ಟು, ಈ ರೀತಿ ಹಿಂಸೆಯನ್ನ ಕೊಟ್ಟು ಅವರ ಕೊಲೆಯನ್ನ ಮಾಡಿದರು. ಬಹುಶಃ ಕೊಲೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಂದಿನ ಕ್ರಾಂತಿಕಾರಿಗಳು ಯೋಚನೆ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಅವರ ಸಂಸ್ಕಾರ ನಾವು ಮಾಡಬೇಕು, ದೇಹ ಸಂಸ್ಕಾರ ಮಾಡಬೇಕಂತೇಳಿ ಯೋಚನೆಯನ್ನ ಮಾಡಿದಾಗ ಒಂದು ಜಾಲಿ ಫರ್ಮಾನ್ ಮಾಡಿದ್ರು. ನಿಜಾಮನ ಜಾಲಿ ಫರ್ಮಾನ್ ಮಾಡಿ ಆ ಫರ್ಮಾನನ್ನ ತಕೊಂಡು ಜೈಲಿಗೆ ಹೋಗಿ ಆ ನಿಜಾಮ ಬಿಡುವಂತ ಡೆಡ್ ಬಾಡಿ ಕೊಡ್ಲಿಕ್ಕೆ ಹೇಳಿದಾರೆ ಅಂತ ಹೇಳಿ ಅದನ್ನ ಕೊಟ್ಟು ಆ ಬಾಡಿಯನ್ನ ತಕೊಂಡು ಇಲ್ಲಿಂದ ನೇರವಾಗಿ ಸೋಲಾಪುರಕ್ಕೆ ಒಯ್ದಿದ್ರು. ಅಲ್ಲಿ ಆರ್ಯ ಸಮಾಜದ ದೊಡ್ಡ ಅಧಿವೇಶನ ನಡೀಬೇಕಾದ್ರೆ ಆ ಅಧಿವೇಶನದ ಮಧ್ಯದಲ್ಲಿ ಅವರ ಪಾರ್ಥಿವ ಶರೀರವನ್ನ ವೈದಿಟ್ಟು ಸಲಾಮಿಯನ್ನ ಕೊಟ್ಟಿದ್ರು. ಮತ್ತು ಸೋಲಾಪುರ್ನಲ್ಲಿ ಅವರ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಿತು. ಸುಮಾರು ಸೋಲಾಪುರದ 2 ಲಕ್ಷಕ್ಕಿಂತ ಜಾಸ್ತಿ ಜನ ಮೆರವಣಿಗೆಯಲ್ಲಿ ಇದ್ರು ಅನ್ನುವಂತ ಮಾತನ್ನ ಇವತ್ತು ಇತಿಹಾಸ ಸಹಿತ ನಮ್ಗೆ ಸಿಗ್ತಾ ಇದೆ. ಅಂದ್ರೆ ಈ ರೀತಿಯ ಹೋರಾಟ, ಸುಮ್ಮನೆ ನಮಗೆ ಈ ಭಾಗಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ಇಂಥ ಹಲವಾರು ಕ್ರಾಂತಿಕಾರಿಗಳ ಇತಿಹಾಸವನ್ನು ನಾನು ಹೇಳಬಲ್ಲೆ, ಗೋಲ್ಟಾ ಇತಿಹಾಸ ಹೇಳಬಲ್ಲೆ. ನಾವು ಯಾವತ್ತೂ ಕೂಡ ಇದನ್ನ ನಾವು ಮರಿಬಾರದು. ನಾವು ಬುದ್ಧಿವಂತರು, ವಕೀಲರು ಅಂತ ಹೇಳಿದ್ರೆ ಇವತ್ತು ನಮಗೆ ಎಲ್ಲವೂ ಕೂಡ ನೇತೃತ್ವ ಮಾಡುವಂತಹ ಹೇಳುವಂತಹ ಒಂದು ತಾಕತ್ತು ನಮ್ಮ ವಕೀಲರ ಕಡೆ ಇರ್ತದೆ. ನಮ್ಮ ಭಾಗದ ಇತಿಹಾಸವನ್ನು ಹೇಳುವಂಥದ್ದು. ಅದಕ್ಕೆ ನಮ್ಮ ಭಾಗದ ಇತಿಹಾಸವನ್ನ ನಾವು ಎಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ಹೇಳುವಂತವರಾಗಬೇಕು. ಮತ್ತು ಈ ಕಾರ್ಯಕ್ರಮ ವಿಶೇಷವಾಗಿ 15ನೇ ಆಗಸ್ಟ್ ಯಾವ ರೀತಿ ನಾವು ಆಚರಣೆ ಮಾಡ್ತೇವೆ ಅದರ ಬರಾಬರಾಗಿ ನಾವು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಬೇಕಂತೇಳಿ ನಮ್ಮಿದೆ. ಯಾವ ಕಾರಣಕ್ಕೆ ಕೋರ್ಟಿನಲ್ಲಿ ಏನಾಗಿದೆ ಗೊತ್ತಿಲ್ಲ, ಆದರೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಭಾಗದ ಎಲ್ಲಾ ಅಧ್ಯಕ್ಷರ ಜೊತೆ ತಾವು ಮಾತುಕತೆಯನ್ನ ಮಾಡಿ ಇದು ನೇರವಾಗಿ, ಯಾಕಂದ್ರೆ ದೆಹಲಿಯಿಂದ ಆ ಕಡೆಯಿಂದ ಈ ಕಡೆಯಿಂದ ಬರುವಂತ ಮತ್ತು ದಕ್ಷಿಣ ಭಾಗದಿಂದ ಬರುವಂತವರಿಗೆ ಈ ಭಾಗದ ಕಷ್ಟ ಗೊತ್ತಿಲ್ಲ, ಈ ಭಾಗದ ಜನರ ನೋವು ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಹಿಂದೆ ಆರಂಭ ಮಾಡಬೇಕಾದ್ರೆ ಬಹುತೇಕ ಸುಧೀಂದ್ರರಾವ್ ಸಾಹೇಬ್ರಿದ್ರು, ಅವರಿಗೂ ಕೂಡ ಈ ವಿಷಯ ಗೊತ್ತಿರಲಿಲ್ಲ. ನಾವೇನು ಹೋಗಿ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಹಠವನ್ನ ಹಿಡಿದಾಗ ಅವರು ಆಯ್ತು ವಕೀಲರು ಹಠ ಹಿಡಿದಿದ್ದಾರೆ ಮಾಡ್ಲಿಕ್ಕೆ ಮಾಡಿ ಅಂತೇಳಿ ಅವ್ರು ಒಪ್ಪಿಗೆಯನ್ನ ಕೊಟ್ಟಿದಾಗ ಇತಿಹಾಸವನ್ನ ಕೇಳಿದ ನಂತರ ಅವ್ರಿಗೆ ಅನಿಸ್ತು, ನಾ ಇಂಥ ದೊಡ್ಡ ಕಾರ್ಯಕ್ರಮನ ಬಿಟ್ಕೊಡ್ತಾ ಇದ್ದೆ. ನನಗೆ ಇವತ್ತು ಅನಿಸ್ತಾ ಇದೆ ಈ ಭಾಗದ ಕಷ್ಟ ಏನು ಮತ್ತು ಸ್ವಾಧೀನತೆ ಸಂಗ್ರಾಮ ಏನು ಅಂತ ನಮ್ಗೆ ಅನಿಸ್ತಾ ಇದೆ ಅಂತೇಳಿ. ಅದಕ್ಕೋಸ್ಕರ ಈ ಎಲ್ಲದಕ್ಕೂ ರೂವಾರಿ ಸರ್ದಾರ್ ಪಟೇಲ್ರು ಆಪರೇಷನ್ ಪೋಲೋ ಮುಖಾಂತರ ಪುನಾದ ರೆಜಿಮೆಂಟ್ ಅನ್ನ ತಂದು ನಿಜಾಮನ ಮೇಲೆ ನಾವು ಸೇನಾ ಕಾರ್ಯಾಚರಣೆ ಹೇಳಿಕ್ ಆಗಿಲ್ಲ. ಪೊಲೀಸ್ ಕಾರ್ಯಾಚರಣೆ ಅಂತ ಯಾಕಂದ್ರೆ ಸೇನಾ ಕಾರ್ಯಾಚರಣೆ ಮಾಡಿದ್ರೆ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಿದ ಆ ರೀತಿ ಆಗ್ತದೆ. ಅದಕ್ಕೋಸ್ಕರ ಕರೆದ್ರು ನಾವು ಇಂಟರ್ನಲ್ ಮ್ಯಾಟರ್ ಸೆಟಲ್ ಮಾಡ್ತಾ ಇದ್ದೇವೆ ಅಂತೇಳಿ ಪೊಲೀಸ್ ಕಾರ್ಯಾಚರಣೆಯನ್ನು ಮಾಡಿದ್ರು. ಪೊಲೀಸ್ ಕಾರ್ಯಾಚರಣೆ ಆಗಿದ್ದು 14ನೇ ತಾರೀಕು, 13ಕ್ಕೆ ಸ್ಟಾರ್ಟ್ ಆಯ್ತು, 17ಕ್ಕೆ ಮುಗಿತು. 17ಕ್ಕೆ ಮುಗಿಬೇಕಾದ್ರೆ ಸರ್ದಾರ್ ಪಟೇಲ್ರು ಹೈದರಾಬಾದ್ ಬರಬೇಕಾದ್ರೆ ನಿಜಾಮ್ ಸರೆಂಡರ್ ಆಗಿ ಈ ಭಾಗವನ್ನ ನಮಗೆ ಒಪ್ಪಿಸಿದ್ರು. ಇದು ದೊಡ್ಡ ಸಾಹಸ ಇದೆ, ದೊಡ್ಡ ಶೂರ. ನಮ್ಮ ಗಡಿಯಲ್ಲಿ ಹೋದಾಗ ನಮ್ಗೆ ಅನ್ಸುತ್ತೆ ಒಂದೊಂದು ಜಾಗದಲ್ಲಿ ಹೇಗೆ ಕ್ರಾಂತಿಕಾರಿಗಳು ಇದ್ರು ಅಂತ. ಬೇಕರ್ ಹೋಗ್ರಿ, ನೀವು ಅಟ್ಟರ್ಗ ಹೋಗ್ರಿ, ಗುಂಜರ್ಗ ಹೋಗ್ರಿ, ಅಪ್ಪಾರಾವ್ ಪಾಟೀಲ್ ಕವಳಖೇಡವರ ಹೆಸರು ಹೇಗೆ ಮುಂಚೂಣಿಯಲ್ಲಿ ಬರ್ತದೆ. ಎಲ್ಲ ಅನೇಕ ಜನ ಕ್ರಾಂತಿಕಾರಿಗಳ ಹೆಸರು ಮುಂಚೂಣಿಯಲ್ಲಿ ಬರ್ತದೆ.
ಫೋಟೋ ಹತ್ಯಾಕಾಂಡ ನಮ್ಗೆಲ್ಲರಿಗೂ ಗೊತ್ತಿದೆ. ಸ್ಮಾರಕ ಆಗಿದೆ, ಸರ್ದಾರ್ ಪಟೇಲ್ ಮೂರ್ತಿ ಆಗಿದೆ, ದೊಡ್ಡಾಕಾರದ ಧ್ವಜ ಆಗಿದೆ. ಅದಕ್ಕೋಸ್ಕರ ಇವತ್ತಿನ ಶ್ರೇಷ್ಠವಾದಂತಹ ದಿನ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ, ನಾವು ವಕೀಲರು ಮುಂಚೂಣಿಯಲ್ಲಿ ಬಂದು ಮುಂದಿನ ಕಾರ್ಯಕ್ರಮ ಅದ್ದೂರಿಯಾಗಿ ಆಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೇನೆ. ಯಾವ ಜಾಗದಲ್ಲಿ ಆಗುತ್ತೆ ಅದೇ ಜಾಗದಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನ ನಾವು ಮಾಡಬೇಕು. ಯಾವತ್ತೂ ಕೂಡ ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಹಿರಿಯರು ಇವತ್ತು ನಾವು ಆರಾಮಾಗಿ ಸ್ವತಂತ್ರ ಗಾಡಿಯಲ್ಲಿ ಇದ್ದೀವಪ್ಪ ಅಂತ ಹೇಳಿದ್ರೆ ಬಹುಶಃ ಅನೇಕ ಜನ ನಮ್ಮ ಹಿರಿಯರು ಬಲಿದಾನವನ್ನ ಮಾಡಿದ್ದಾರೆ. ಅವರನ್ನ ಸ್ಮರಣೆ ಮಾಡಬೇಕು. ಅವರ ಇತಿಹಾಸವನ್ನ ಒಬ್ಬೊಬ್ಬರ ಇತಿಹಾಸವನ್ನ ಹೇಳಬೇಕು. ಆ ರೀತಿ ಆಗ್ಬೇಕಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ನಿಜವಾದಂತ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಶುಭಾಶಯವನ್ನ ಎಲ್ಲರಿಗೂ ಕೋರ್ತಾ ನನ್ನ ವಾಣಿಗೆ ವಿರಾಮ ಕೊಡ್ತೇನೆ. ಭಾರತ್ ಮಾತಾ ಕಿ ಹೈದರಾಬಾದ್ ಮುಕ್ತಿ ಸಂಗ್ರಾಮಕ್ಕೆ, ಹೈದರಾಬಾದ್ ಮುಕ್ತಿ ಸಂಗ್ರಾಮಕ್ಕೆ, ಮುಕ್ತಿಗಾಗಿ ಹೋರಾಡಿದ ವೀರರಿಗೆ, ಮುಕ್ತಿಗಾಗಿ ಹೋರಾಡಿದ ವೀರರಿಗೆ, ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಧನ್ಯವಾದ. ಪ್ರಪ್ರಥಮವಾಗಿ ನಮ್ಮ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಸಂಘದ ಎಲ್ಲಾ ಗೌರವಾನ್ವಿತ ಸದಸ್ಯರಿಗೆ ಹೈದರಾಬಾದ್ ಕರ್ನಾಟಕ ಈಗಿನ ಕಲ್ಯಾಣ ಕರ್ನಾಟಕ ಉತ್ಸವದ ಆಚರಣೆಯ ಸ್ವಾಗತವನ್ನು ಕೋರುತ್ತಾ, ನಾವು ಜಿಲ್ಲಾ ವಕೀಲ ಸಂಘದ ಮೇಲೆ ನಿನ್ನೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರು ಕರೆಸಿ ಈ ತರ ಮಾಡುತ್ತಿ ಜೆಂಡಾ ಧ್ವಜಾರೋಹಣ, ರಾಷ್ಟ್ರ ಧ್ವಜಾರೋಹಣವನ್ನು ಮಾಡೋಣ ಅಂತಕ್ಕಂಥ ಸಂದರ್ಭವನ್ನು ಬಂದಾಗ ಬಹಳ ಹೆಮ್ಮೆಯಿಂದ ಖುಷಿಯಿಂದ ನಾವೆಲ್ಲ ಒಪ್ಪಿಕೊಂಡು ಇವತ್ತು ಈ ಒಂದು ಧ್ವಜಾರೋಹಣವನ್ನ, ರಾಷ್ಟ್ರ ಧ್ವಜಾರೋಹಣ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಈಗಾಗಲೇ ಧ್ವಜಾರೋಹಣ ಮಾಡಿ ತಮ್ಮ ಧ್ವಜಾರೋಹಣದ ನುಡಿಯನ್ನು ನುಡಿಸಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತ ನಮ್ಮ ಸಂಘದ ಸದಸ್ಯರ ಸವಿಸ್ತಾರವಾಗಿ ಹೇಳಿದರೆ, ನಮ್ಮ ಒಂದು 15 ದಿವಸದ ಹಿಂದೆ ನಾವೊಂದು ಕಲ್ಯಾಣ ಕರ್ನಾಟಕದ 37 ವಕೀಲರ ಸಂಘದ ಎಲ್ಲಾ ಒಂದು ಸಂಘದಿಂದ ಒಂದು ಮನವಿಯನ್ನ ಮುಖ್ಯ ನ್ಯಾಯಮೂರ್ತಿ, ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಗೆ ಈ ಭಾಗದ ನ್ಯಾಯಾಲಯಗಳಲ್ಲಿ ಅಧಿಕೃತವಾಗಿ ಧ್ವಜಾರೋಹಣ ಮಾಡಲು ಒಂದು ಸುತ್ತುವಳಿಯನ್ನು ಹೊರಡಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನನ್ನನ್ನ ಒಂದು ಎಲ್ಲ ನಮ್ಮ ಜಿಲ್ಲೆ 6-7 ಜಿಲ್ಲೆಯ ಎಲ್ಲ ನಮ್ಮ ಗೌರವಾನ್ವಿತ ಅಧ್ಯಕ್ಷರು, ಪದಾಧಿಕಾರಿಗಳು ಈ ನಿಟ್ಟಿನಲ್ಲಿ ನನ್ನ ಸಹಕರಿಸಿ ನಾನು ಎಲ್ಲರ ಒಂದು ಮನವಿಯನ್ನು ತೆಗೆದುಕೊಂಡು ನಮ್ಮ ರಿಜಿಸ್ಟರ್ ಅನ್ನ ಭೇಟಿಯಾಗಿದೆ. ಅದನ್ನು ನಾನು ಸಮರ್ಪಣೆ ಮಾಡಿ ಈ ರೀತಿ ನಮ್ಮ 1948 17ನೇ ಸೆಪ್ಟೆಂಬರ್ ಅಂದು ನಿಜಾಮನಿಂದ ನಾವು ಮುಕ್ತಿಗೊಂಡು ಈ ಭಾಗಕ್ಕೆ ಸ್ವತಂತ್ರ ಸಿಕ್ಕದ ಆ ದಿನ ನಮಗೆ ಸಾಂಕೇತಿಕವಾಗಿ ನಮ್ಮ ವಿಜಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ರಾಷ್ಟ್ರಧ್ವಜನ ಎಲ್ಲಾ ನ್ಯಾಯಾಲಯಗಳಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಎಲ್ಲಾ ನ್ಯಾಯಾಲಯಗಳಲ್ಲಿ ಧ್ವಜಾರೋಹಣ ಮಾಡೋ ಸುತ್ತೋಲೆಯನ್ನು ಹೊರಡಿಸಬೇಕಂತ ಒಂದು ಶಿಫಾರಸನ್ನು ನಮ್ದಿತ್ತು. ಆ ನಿಟ್ಟಿನಲ್ಲಿ ನನಗೆ ಬಹಳ ಅಶ್ಯೂರೆನ್ಸ್ ಅನ್ನ ನೀಡಿದರು ರಿಜಿಸ್ಟರ್. ನಾವು ಮಾಡ್ತೀವಿ, ಮುಖ್ಯ ನ್ಯಾಯಮೂರ್ತಿ ಗೌರವಾನ್ವಿತ ಜೊತೆಯಲ್ಲಿ ಮಾತಾಡಿ ತಮಗೇನಾದ ಆ ರೀತಿ ಆಗೋ ರೀತಿ ನಾವು ಕೇಳಿದ್ದು ಧ್ವಜಾರೋಹಣೆ, ರಾಷ್ಟ್ರ ಧ್ವಜನ ನಮ್ಮ ನ್ಯಾಯಾಲಯಗಳಲ್ಲಿ ಎಲ್ಲಿ ಈಗಾಗಲೇ ಶಾಲಾ ಮತ್ತು ಕಾಲೇಜು ಕಚೇರಿಗಳಲ್ಲಿ ಹಾಕ್ತಿಲ್ಲ, ಅದೇ ರೀತಿಯಿಂದ ಆ ವೇದಿಕೆಯನ್ನ ಎಲ್ಲ ಒಂದು ನಮ್ಮ ಗೌರವಾನ್ವಿತ ವಕೀಲ ಸಂಘದ ವತಿಯಿಂದ ನಾನು ಮನವಿಯನ್ನ ಸಲ್ಲಿಸಿದೆ ಅವರ ಮನವಿ ಜೊತೆ. ಹೀಗಾಗಿ ಅವರು ನಮ್ಗೆ ಪಟ್ಟಕ್ಕಂತ ಅಶ್ಯೂರೆನ್ಸ್ ಅನ್ನ ನಿನ್ನೆ ನನಗೆ ಗೊತ್ತಾಯಿತು, ಅದು ಏನು ಇದು ಮಾಡಿದ್ದಾರೆ, ಅದಕ್ಕೆ ನಮ್ಗೆ ಯಾವುದೇ ರೀತಿ ಅಪ್ಪಣೆ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು. ಆ ನಿಟ್ಟಿನಲ್ಲಿ ಯಾವ ರೀತಿ ಅವರು ಅಪ್ಪಣೆ ಕೊಟ್ಟಿಲ್ಲ ಅನ್ನೋದನ್ನ ನಾವು ಅದರ ಎಂಡೋರ್ಸ್ಮೆಂಟ್ ಅನ್ನು ತಗೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಕಾನೂನು ತಜ್ಞರ ಜೊತೆ ಮತ್ತು ನಮ್ಮ ನ್ಯಾಯಯುತ ಬೇಡಿಕೆಯನ್ನಾಯ್ತು. ಇವತ್ತು ರಾಷ್ಟ್ರಧ್ವಜನ ಅರ್ಥ ನಮ್ಮ ಗೌರವವೇ, ಈ ಭಾಗದ ವಿಶೇಷವಾಗಿ ಗೌರವ. ಮತ್ತೆ ಈ ದಿವಸ ಆ ಒಂದು ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕಂತೇಳಿ ನಮ್ಮ ವಕೀಲರ ಎಲ್ಲಾ ಕಲ್ಯಾಣ ಕರ್ನಾಟಕದ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಈ ಭಾಗದ ನಮ್ಮ ಕಾನೂನು ತಜ್ಞರನ್ನ ಇದು ಮಾಡಿ ಮುಂದಿನ ರೂಪದಲ್ಲಿ ಯಾವ ರೀತಿ ನಾವನ್ನ ಈ ಒಂದು ನಮ್ಮ ರಾಷ್ಟ್ರಧ್ವಜನ ಹಾರಿಸಬೇಕಂತ ಈ ದಿನವನ್ನ ನಮ್ದೇನು ಬೇಡಿಕೆ ಅದ, ಇದು ಬಹಳ ಒಂದು ಕ್ವಶನಾರ್ಥಕವಾಗಿ ಉಳಿದಿರ್ತದೆ.
ನಾವು ಸಿಗುತ್ತದಕ್ಕಂತಕ್ಕಂತ ಒಂದು ಬಹಳ ಒಂದು ಇದರಲ್ಲಿ ಉತ್ಸುಕದಲ್ಲಿ, ಯಾಕೆಂದ್ರೆ ನಾವು ರಾಷ್ಟ್ರದ ಜನ ಅಂತ ನಮ್ಮ ಹೆಮ್ಮೆ. ಈ ದಿವಸ ಆರಿದ್ರು ಮತ್ತಿಟ್ಟು ನಮ್ಗೆ ಉತ್ಸವ ದಿನ ಅದೇ ಕೊಡ್ರಿ, ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಕೊಡ್ತೀರಿ. ಈಗ ನಮ್ಗೆ ಹೊರಗಡೆ ಕೇಳ್ತಾ ಇದ್ದಾರೆ, ನಿಮ್ ನ್ಯಾಯಾಲಯದಲ್ಲಿ ಯಾಕೆ ಹಾಕುವುದಿಲ್ಲ ಅಂತಕ್ಕಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಅಧ್ಯಕ್ಷ ಇದ್ದಾಗ 21-22ರಲ್ಲಿ ಅದು ಮಾಡೀನಿ. ಅವಾಗೇನೋ ಇದು ಮಾಡಿ ಬಹಳ ದಿವಸ ಸಮೀಪದ ಈ ಸಲ 15 ದಿವಸ ಮೊದಲೇ ಮಾಡಿದೀವಿ. ಆದ್ರೆ ನಮ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿತ್ತು. ನಮ್ಗೆ ಸಿಗ್ತಕ್ಕಂತ ಎಲ್ಲಾ ಒಂದು ಇದು ಇತ್ತು. ಏನೋ ನಿನ್ನೆ ಇದಾಗಿಂದ ಒಂದು ಪ್ರಶ್ನಾರ್ಥಕ ಉಳಿದದ. ಅದು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಕಾನೂನಾತ್ಮಕ ಹೋರಾಟ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಎಲ್ಲಾ ಒಂದು ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲ ಕೂಡ್ಕೊಂಡು ವಿಚಾರವನ್ನು ಮಾಡ್ತೀವಿ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇನ್ನೊಂದು ಮೀಟಿಂಗ್ಗಳಾಗಿ ಈಗಾಗಲೇ ನಮ್ಮೆಲ್ಲ ನಾವು ಈ ರಾಷ್ಟ್ರದ ಜನ ನ್ಯಾಯಾಲಯಗಳಲ್ಲಿ ಮಾಡತಕ್ಕಂಥ ಈ ದಿನ ಸೆಪ್ಟೆಂಬರ್ 17 ಇದು ನಮ್ಮ ಹೆಮ್ಮೆ ದಿವಸ. ನಾವು ಪಡೆದೇ ಪಡ್ತೀವಿ. ಕಾನೂನಾತ್ಮಕ ಆಗಿರ್ಬೋದು, ಸಾಮಾಜಿಕ ಹೋರಾಟ ಆಗೋದು, ಮುಂದಿನ ರೂಪುರೇಷೆಗಳನ್ನು ಹಾಕಿ ಇದು ನಾವು ಮಾಡ್ತಕ್ಕಂಥ. ಯಾಕಂದ್ರೆ ನಾವು ಇಂಟೆಲೆಕ್ಚುಯಲ್ ಪೀಪಲ್ಸ್, ನಾವೇನದಂದ್ರೆ ಇದು ನಮ್ಮಿಂದನೇ ಆಗ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈಗಾಗಲೇ ನಮ್ದು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಮ್ಮ ಜಿಲ್ಲಾ ವಕೀಲರ ಸಂಘದ ಮೇಲೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದ್ದಾರೆ. ಇದು ಸಾಂಕೇತಿಕವಾಗಿ ನಮಗೆ ಏನದಂತಂದ್ರೆ ಮುಂದುವರ್ತಕ್ಕಂಥ ಒಂದು ಗುಡ್ ಸಿಂಬಾಲ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಪ್ರಾರಂಭ ಈ ಬೀದರ್ನಿಂದ, ಯಾವುದು ಇದು ಆಗಿದ್ದು ಬೀದರ್ನಿಂದ, ಇದನ್ನು ಕೂಡ ಬೀದರ್ನಿಂದ ಪ್ರಾರಂಭ ಆಗುತ್ತದೆ. ಬೀದರ್ನಿಂದ ಪ್ರಾರಂಭ ಆಗಿ ನಾವು ಜಯವನ್ನು ಸಾಧಿಸ್ತೀವಿ ಈ ಒಂದು ನಿಟ್ಟಿನಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತು. ತಮ್ಮ ಹೆಸರು ಹೇಳಿ ಸರ್. ಅಶೋಕ್ ಮಾನವರೇ, ಮಾಜಿ ಜಿಲ್ಲಾ ವಕೀಲರ ಸಂಘ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ಬೀದರ್.